ಸ್ನೇಹಿತರೆ ನಮಸ್ಕಾರ. ನಿಮ್ಮ ಜಾಗವನ್ನು ಬೇರೆ ಯಾರು ತಗೋಬಾರ್ದು. ಹಾಗೆ ಈ ಕತೆ ಕೇಳಿಸ್ಕೊಳ್ಳಿ. ಒಂದು ಸರಿ ಒಂದು ಅಂಗಡಿ ಇರುತ್ತೆ. ಅಲ್ಲಿ ಒಂದು 18-19 ವರ್ಷದ ಒಬ್ಬ ಹುಡುಗ ಬರ್ತಾನೆ. ಬಂದು, ಸರ್ ನಾನೊಂದು ಫೋನ್ ಮಾಡಬೇಕು, ಅರ್ಜೆಂಟಾಗಿ ಫೋನ್ ಕೊಡಿ ಅಂತ ತುಂಬ ಹಠ ಮಾಡ್ತಾನೆ. ಆಯಿತು ಅಂತ ಹೇಳಿ ಒಂದು ಫೋನ್ ಕೊಡ್ತಾರೆ. ಕೊಟ್ಟಾಗ ಅವನು ಒಂದು ನಂಬರ್ಗೆ ಕಾಲ್ ಮಾಡ್ತಾನೆ. ಆ ಕಡೆ ಫೋನು ಒಬ್ಬರು ಹೆಂಗಸೋ ಫೋನನ್ನು ತೊಗೊಂಡಿರ್ತಾರೆ. ತೊಗೊಂಡಾಗ ಇವನು ಕೇಳ್ತಾನೆ, ನಾನು ಹುಲ್ಲನ್ನು ಕಟ್ ಮಾಡೋ ಕೆಲಸ ನಾನು ಮಾಡ್ತೀನಿ, ದಯವಿಟ್ಟು ನನಗೆ ಕೆಲಸ ಕೊಡಿ ಅಂತ. ಇಲ್ಲ, ನಾವು ಆ ಥರ ಕೆಲಸ ನಮ್ಮಲ್ಲಿ ಆಲ್ರೆಡಿ ಇದ್ದಾರೆ, ನಮಗೇನು ಬೇಡ ಅಂತ ಹೇಳಿ ಆ ಹೆಂಗಸು ಉತ್ತರವನ್ನು ಕೊಡ್ತಾರೆ. ಆಗ ಇವನು ಕೇಳ್ತಾನೆ, ನೀವು ಅವ್ರಿಗೆ ಎಷ್ಟು ಸಂಬಳ ಕೊಡ್ತೀರೋ ಅದರಲ್ಲಿ ಅರ್ಧ ಕೊಡಿ ಸಾಕು, ನಾನು ಹುಲ್ಲನ್ನು ನಿಮ್ಮ ಮನೆ ಮುಂದೆ ಬೆಳೆದಿರೋ ಹುಲ್ಲನ್ನು ನಾನು ಕಟ್ ಮಾಡಿಕೊಡ್ತೀನಿ ಅಂತ ಕೇಳ್ತಾನೆ. ಆ ಹೆಂಗಸು, ಇಲ್ಲಪ್ಪ, ನಮ್ಗೆ ಆಲ್ರೆಡಿ ಮಾಡ್ತಿದ್ದಾರೆ ನಮ್ಮ ಹತ್ರ ಕೆಲಸ, ಅವ್ನು ಮಾಡ್ತಿರೋ ಕೆಲಸ ಚೆನ್ನಾಗಿದೆ, ನಮಗೆ ಖುಷಿ ಇದೆ, ನಮಗೆ ಬೇರೆ ಯಾರು ಬೇಡ ಅಂಥೇಳಿ ಹೇಳ್ತಾರೆ. ಕಡೆಗೆ ಇವನು ಹೇಳ್ತಾನೆ, ನಾನು ಹುಲ್ಲನ್ನು ಕಟ್ ಮಾಡೋದ್ರ ಜೊತೆಗೆ ನಿಮಗೆ ಕಸ ಗುಡಿಸಿ ನೆಲನೂ ಒರೆಸಿ ಕೊಡ್ತೀನಿ ಫ್ರೀಯಾಗಿ, ನನಗೆ ದಯವಿಟ್ಟು ಕೆಲಸ ಕೊಡಿ ಅಂತ ಕೇಳ್ತಾನೆ. ಆಗ ಹೆಂಗಸು, ಇಲ್ಲಪ್ಪ, ನಮ್ಮಲ್ಲಿ ಆಲ್ರೆಡಿ ಮಾಡ್ತಿದ್ದಾರೆ, ನಮ್ಗೆ ಅವ್ರು ಮಾಡ್ತಿರೋ ಕೆಲಸ ಖುಷಿ ಇದೆ ಅಂತ ಹೇಳಿ ಫೋನನ್ನು ಇಟ್ಟುಬಿಡ್ತಾರೆ. ಆವಾಗ ಈ ಎಲ್ಲ ಸಂಭಾಷಣೆಯನ್ನು ಕೇಳಿದಂಥ ಅಂಗಡಿಯವನು ಹೇಳ್ತಾನೆ, ಪಾಪ ಹುಡುಗ ಇಷ್ಟು ಕಷ್ಟಪಡ್ತಿದ್ದಾನೆ ಕೆಲಸ ಬೇಕು ಅಂಥೇಳಿ, ನೋಡಪ್ಪ ನಿನಗೆ ಕೆಲಸ ಸಿಕ್ಕಿದೆ ಅಂತ ಇಟ್ಕೋ, ನಾಳೆಯಿಂದ ನಮ್ಮ ಅಂಗಡಿಗೆ ಕೆಲ್ಸಕ್ಕೆ ಬಾ ಅಂತ ಹೇಳ್ತಾನೆ. ಆವಾಗ ಆ ಹುಡುಗ ಹೇಳ್ತಾನೆ, ಇಲ್ಲ, ನಾನು ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಿರೋ ಹುಡುಗ, ನನ್ನ ಜಾಗಕ್ಕೆ ಬೇರೆ ಯಾರನ್ನಾದರೂ ತಗೋತಾರೋ ಇಲ್ವೋ ಚೆಕ್ ಮಾಡೋಣ ಅಂತ ಹೇಳಿ ಈ ರೀತಿ ನಾನು ಕಾಲ್ ಮಾಡಿದೆ ಅವ್ರಿಗೆ ಅಂತ ಹೇಳಿ ಆ ಹುಡುಗ ಹೇಳ್ತಾನೆ. ಇದರಿಂದ ನಮಗೇನು ಅರ್ಥ ಆಯ್ತು ಹೇಳಿ? ಯಾವಾಗ ನೀವು ನಿಮ್ಮ 100% ಕೊಡ್ತೀರೋ ಆವಾಗ ನಿಮ್ಮನ್ನು ಯಾರೂ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಅದು ನಿಮ್ಮ ಕೆಲಸದಲ್ಲಿ ಮಾತ್ರ ಅಲ್ಲ, ನಿಮ್ಮ ಸಂಬಂಧದಲ್ಲೂ ಅಷ್ಟೇ, ನಿಮ್ಮ ಪ್ರೀತಿಯಲ್ಲೂ ಅಷ್ಟೇ, ಕೆಲಸದಲ್ಲೂ ಅಷ್ಟೇ, ಎಲ್ಲ ಕಡೆನೂ ಅಷ್ಟೇ. ಥ್ಯಾಂಕ್ ಯು.